ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರೋಶ ಯೂಸ್ ಮಾಡಿಕೊಂಡು ಹಾಗೆ ಬೀಡನ್ನು ಯೂಸ್ ಮಾಡಿಕೊಂಡು 4 ಬಗೆಯ ಬೇಬಿ ಕುಚ್ಚುಗಳನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕೋಬೋದಾದಂತಹ ಡಿಸೈನು. ಬೇಬಿ ಕುಚ್ಚಿಗೆ ಏನು ನಾವು 300ವರೆಗೂ ಚಾರ್ಜ್ ಮಾಡ್ತೀವೋ ಅಷ್ಟೇ ಚಾರ್ಜಲ್ಲಿ ಇನ್ನೂ ಡಿಫ್ರೆಂಟ್ ಆಗಿರೋಂತಹ ಡಿಸೈನ್ನ ಟ್ರೈ ಮಾಡ್ಬೋದು. ನೀವು ಇಷ್ಟು ಡಿಸೈನ್ ಕಲ್ತ್ರೆ ಸಾಕು, ನೀವು ಈಸಿಯಾಗಿ ಅರ್ನ್ ಮಾಡೋದನ್ನು ಕಲಿಬೋದು. ಬನ್ನಿ ಹಾಗಾದರೆ ವಿಡಿಯೋನ ಚೆಕ್ ಮಾಡೋಣ ಯಾವ ರೀತಿ ಡಿಸೈನ್ಸು ಅಂತ. ಮೊದಲಿಗೆ ನೋಡಿ, ನಾನಿಲ್ಲಿ ಫಸ್ಟು ಒಂದು 6 ಎಳೆ ದಾರ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡು ಕ್ರೋಶ ವರ್ಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಜಸ್ಟ್ ಕ್ರೋಶ ವರ್ಕ್ ಬಂದರೆ ಸಾಕು, ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಆಮೇಲೆ ಇದಕ್ಕೆ ಕುಚ್ಚು ಹಾಕಲಿಕ್ಕೆ ನಮಗೆ ಈಸಿಯಾಗಿ ಒಂದು ಕುಚ್ಚಿಗೂ ಇನ್ನೊಂದು ಕುಚ್ಚಿಗೂ ಜಾಗ ಬಿಡ್ತೀವಲ್ಲ, ಪ್ಲೇಸು, ಅದು ಈವನ್ನಾಗಿ ಬರುತ್ತೆ ಈ ರೀತಿ ಹಾಕೋದ್ರಿಂದ. ನೋಡಿ, ಇಲ್ಲಿ 5 ಸಿಂಗಲ್ ಕ್ರೋಶ ಮಾಡಿಕೊಂಡು 5 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೀವು ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಸ್ಕಿಪ್ ಮಾಡ್ಬೋದು. ನೀವು ಜಸ್ಟ್ 5 ಚೈನ್ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ಬೀಡ್ ಹಾಕ್ಕೋಬೋದು. ನಾನಿಲ್ಲಿ 2 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನನಗೆ ಕುಚ್ಚುಗೆ ಒಂದು ಕುಚ್ಚಿಗೂ ಇನ್ನೊಂದು ಕುಚ್ಚಿಗೂ ಒಂದು ಸ್ವಲ್ಪ ಗ್ಯಾಪ್ ಬರಲಿ ಅಂತ ಆ ರೀತಿ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಹತ್ತಿರ ಬೇಕು ಕುಚ್ಚು ಅಂದರೆ ನೀವು ಡೈರೆಕ್ಟಾಗಿ 5 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ಆದಮೇಲೆ ಬೀಡ್ ಹಾಕ್ಕೊಬಿಡಿ. ಬೀಡ್ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಮತ್ತು 5 ಚೈನು, ಒಂದು ಬೀಡು ಒಂದು 5 ಚೈನು, ಬೀಡು 5 ಚೈನು, ಈ ರೀತಿ ಹಾಕ್ಕೊಂಡು ಹೋಗೋದು. ನಾನಿಲ್ಲಿ ಎಕ್ಸ್ಟ್ರಾ 2 ಸಲ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. 5 ಚೈನ್ನ ನೀವು ಆದಷ್ಟು ಒಂದು ಸ್ವಲ್ಪ ಟೈಟಾಗಿ ಎಳ್ದು ಹಾಕ್ಕೋಬೇಡಿ, ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ. ಯಾಕಂದರೆ ಅದು 5 ಚೈನ್ ಗ್ಯಾಪ್ ಒಳಗಡೆ ನಾವು ಕುಚ್ಚು ಹಾಕೋದ್ರಿಂದ ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ. ಈ ರೀತಿ 5 ಚೈನ್ 2 ಸಿಂಗಲ್ ಕ್ರೋಶ, ಬೀಡು 2 ಸಿಂಗಲ್ ಕ್ರೋಶ, ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಇದ್ರ ಬದಲಿಗೆ ನೀವು 5 ಚೈನ್ ಒಂದು ಸಿಂಗಲ್ ಕ್ರೋಶ, ಬೀಡು ಒಂದು ಸಿಂಗಲ್ ಕ್ರೋಶ, ಈ ರೀತಿ ಕೂಡ ಮಾಡ್ಕೊಳ್ತಾ ಹೋಗ್ಬೋದು. ಆವಾಗ ಕುಚ್ಚು ಇನ್ನೊಂದು ಸ್ವಲ್ಪ ಹತ್ರ ಬರುತ್ತೆ. ಈ ರೀತಿ ಬೇಸ್ ಲೈನ್ ಹಾಕ್ಕೊಂಡು ನೀವು ಕುಚ್ಚು ಹಾಕೋದ್ರಿಂದ ನಿಮಗೆ ಕುಚ್ಚು ಜಾಗ, ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ನಾವು ಸ್ಪೇಸ್ ಬಿಡ್ತೀವಲ್ಲ, ಅದು ಈವನ್ನಾಗಿ ಬರುತ್ತೆ, ಸಮವಾಗಿ ಕಾಣುತ್ತೆ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಕ್ಯೂಟಾಗಿ ಕಾಣುತ್ತೆ, ಬೀಡ್ ಹಾಕಿದಂಗೂ ಆಗುತ್ತೆ. ಬೀಡ್ ಇಷ್ಟಪಡೋರಿಗೆ ಈ ವರ್ಕು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ನಾನಿಲ್ಲಿ ಪರ್ಲ್ ಹಾಕ್ಕೊಂಡಿದ್ದೀನಿ. ಪರ್ಲ್ ಬದಲಿಗೆ ನೀವು ಇನ್ನೂ ಒಂದು ಸ್ವಲ್ಪ ದೊಡ್ಡ ಬಿಗ್ ಸೈಜ್ ಬೀಡ್ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಹೈಲೈಟ್ ಆಗುತ್ತೆ. ಈ ರೀತಿ ಬೇಸ್ ಲೈನ್ ಮಾಡ್ಕೊಳ್ಳೋಣ. ಬೇಸ್ ಲೈನ್ ಮಾಡಿಕೊಂಡು ನೋಡಿ, ಈ ರೀತಿ ಬಂದಿದೆ. 5 ಚೈನ್ 2 ಬಾರಿ ಸಿಂಗಲ್ ಕ್ರೋಶ, ಬೀಡು 2 ಬಾರಿ ಸಿಂಗಲ್ ಕ್ರೋಶ, 5 ಚೈನ್ 2 ಸಿಂಗಲ್ ಕ್ರೋಶ ಇದೆ. ನಾನು ಹೇಳ್ದಾಗೆ ಇಲ್ಲಿ 5 ಚೈನ್ ಒಂದು ಸಿಂಗಲ್ ಕ್ರೋಶ. ಈಗ ಇದಕ್ಕೆ ಕುಚ್ಚು ಹಾಕ್ಕೊಳ್ಳೋಣ. ಕುಚ್ಚು ಹಾಕ್ಕೋಬೇಕಂದ್ರೆ ನಾವು ಸೀರೆನ ಸೀದಾ ಸೈಡಿಗೆ ಹಾಕ್ಕೋಬೇಕು, ಉಲ್ಟಾ ಸೈಡ್ಗೆ ಹಾಕ್ಕೋಬೇಕು. ಉಲ್ಟಾ ಸೈಡ್ಗೆ ಹಾಕ್ಕೊಂಡು ನಾವು ಗಮ್ ಹಾಕಿರ್ತೀವಲ್ಲ, 150 ಎಳೆ ದಾರ ತೊಗೊಂಡಿದ್ದೀನಿ. ಇಲ್ಲಿ ಸಿಲ್ಕ್ ಥ್ರೆಡ್ಡನ್ನು ಒಂದು ಸೈಡಿಗೆ ಗಮ್ ಹಾಕಿಟ್ಕೊಂಡಿದ್ದೀವಿ. ಗಮ್ ಹಾಕಿರೋ ಭಾಗನ ಫ್ರಂಟಿಗೆ ತೊಗೊಂಡು ಎಡ್ಜಸ್ಸನ್ನು ಬ್ಯಾಕ್ ಸೈಡಿಗೆ ತೊಗೊಳ್ಳೋಣ. ಆವಾಗ ನೀಟ್ ಫಿನಿಶಿಂಗ್ ಬರುತ್ತೆ. ಮತ್ತು ಸಿಲ್ಕ್ ಥ್ರೆಡ್ಡನ್ನು ಯಾವಾಗಲೂ ಐರನ್ ಮಾಡಿಟ್ಕೊಳ್ಳಿ. ಆವಾಗ ನಿಮಗೆ ಎಷ್ಟು ನೀಟಾಗಿ ಬರುತ್ತೆ ಕುಚ್ಚು ಅಂದರೆ ಅಷ್ಟು ನೀಟಾಗಿ ಬರುತ್ತೆ. ಐರನ್ ಮಾಡಿಲ್ಲ ಅಂದರೆ ಅಷ್ಟು ನೀಟಾಗಿ ಬರಲ್ಲ. ಈ ರೀತಿ ಎಡ್ಜಸ್ಸನ್ನು ಬ್ಯಾಕ್ ಸೈಡಿಗೆ ತೊಗೊಂಡು 2 ಎಳೆ ಸಿಲ್ಕ್ ಥ್ರೆಡ್ಡನ್ನು, ಮಾಮೂಲಿ ನೀಡಲ್ಗೆ, ಸಿವಿಂಗ್ ನೀಡಲ್ಗೆ 2 ಎಳೆ ಸಿಲ್ಕ್ ಥ್ರೆಡ್ಡನ್ನು ಹಾಕ್ಕೊಂಡಿದ್ದೀನಿ. 2 ಎಳೆ ಸಿಲ್ಕ್ ಥ್ರೆಡ್ ಹಾಕ್ಕೊಂಡ್ರೆ ನೀವು ಒಂದು 3 ರಿಂದ 4 ರೌಂಡ್ ಸುತ್ಕೊಳ್ಳಿ. 4 ಎಳೆ ಸಿಲ್ಕ್ ಥ್ರೆಡ್ ಹಾಕ್ಕೊಂಡ್ರೆ 2 ರೌಂಡ್ ಸುತ್ಕೊಳ್ಳಿ. ನಾನಿಲ್ಲಿ 4 ಎಳೆ ಸಿಲ್ಕ್ ಥ್ರೆಡ್ ಹಾಕಿರೋದ್ರಿಂದ 2 ಎಳೆ ಸುತ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಒಂದು ನಾಟ್ ಹಾಕ್ಕೊಂಡು ಸುತ್ಕೊಳ್ಳಿ. ಇನ್ನೂ ಒಂದು ರೌಂಡ್ ಸುತ್ಕೊಳ್ಳೋಣ. ಸುತ್ಕೊಂಡು ಈ ರೀತಿ ನಾಟ್ ಹಾಕ್ಕೊಳ್ಳಿ. ಅವು ಗ್ಯಾಪ್ ಒಳಗಡೆಯಿಂದ ನೀಡಲ್ಲ ಪಾಸ್ ಮಾಡಿಕೊಂಡ್ರೆ ಒಂದು ನಾಟ್ ಬೀಳುತ್ತೆ. ಈಗ ಸಿಲ್ಕ್ ಥ್ರೆಡ್ಡಾಗಿಂದ ಜರಿ ಥ್ರೆಡ್ಡಾಗಿಂದ ನೀಡನ್ನು ಆಚೆ ತಗೊಳ್ಳಿ. ಈ ರೀತಿ ಬರುತ್ತೆ ನೋಡಿ. ಫ್ರಂಟ್ ಸೈಡಿಗೆ ನೀಟ್ ಫಿನಿಶಿಂಗ್ ಕಾಣುತ್ತೆ. ಇನ್ನೂ ಒಂದು ಹಾಕಿ ತೋರಿಸ್ತೀನಿ ನೋಡಿ. ಗಮ್ ಹಾಕಿರೋ ಭಾಗದಿಂದ 5 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿಂದ ಸಿಲ್ಕ್ ಥ್ರೆಡ್ಡನ್ನು ಆಚೆ ಎಳ್ಕೊಂಡು ನೀಡಲ್ಗೆ
ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ. ಅದನ್ನು ಸೆಂಟ್ರಲ್ಲಿ ಈ ರೀತಿ ಚುಚ್ಚಿ ಬ್ಯಾಕ್ ಸೈಡಿಗೆ ಎಳ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಜರಿ ಥ್ರೆಡ್ಡನ್ನು ಹಾಗೆ ಇಟ್ಕೊಳ್ಳೋಣ. ಈ ರೀತಿ ಒಂದು ನಾಟ್ ಹಾಕ್ಕೊಂಡು ಸುತ್ಕೊಳ್ಳೋಣ. 2 ಟೈಮು ಸುತ್ಕೊಂಡಾಗ ನೀವು ಈ ರೀತಿ ನಾಟ್ ಹಾಕ್ಕೊಂಡು ಸುತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಚ್ಚೋಗಲ್ಲ. ಈಗ ಜರಿ ಥ್ರೆಡ್ ಒಳಗಿಂದ ನೀಡಲ್ ಹಾಕಿ ಆಚೆ ಎಳ್ಕೊಳ್ಳೋಣ. ಅಲ್ಲೊಂದು ನಾಟ್ ಬೀಳುತ್ತೆ, ಕಂಪ್ಲೀಟ್ ಸೆಕ್ಯೂರ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಕುಚ್ಚು ನೀಟಾಗಿ ಕಾಣುತ್ತೆ. ನಮಗೇನು ಜರಿ ಥ್ರೆಡ್ಡು ಎಕ್ಸ್ಟ್ರಾ ಥ್ರೆಡ್ ಇದೆಯಾ ಅದು ಬ್ಯಾಕ್ ಸೈಡಿಗೆ ಬರುತ್ತೆ, ಫ್ರಂಟ್ ಸೈಡಿಗೆ ನೀಟಾಗಿ ಕಾಣುತ್ತೆ. ಈ ರೀತಿ ಮಾಡಿಕೊಂಡ್ರೂ ಕೂಡ ಬೇಬಿ ಕುಚ್ಚಿಗೆ ಏನು ನೀವು ಪ್ರೈಸ್ ಮಾಡ್ತೀರೋ ಅದೇ ಪ್ರೈಸಲ್ಲಿ ವರ್ಕ್ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಡಿಸೈನ್ ನೋಡೋಣ. ನೆಕ್ಸ್ಟ್ ಡಿಸೈನು ಈ ರೀತಿ ಮಾಮೂಲಿ ನೀಡಲಲ್ಲಿ ಹಾಕ್ಕೊಳ್ಳೋದು. ಮಾಮೂಲಿ ನೀಡಲ್ಗೆ ಕಾಟನ್ ಥ್ರೆಡ್ ಹಾಕ್ಕೊಂಡಿದ್ದೀನಿ. 2 ಎಳೆ ಕಾಟನ್ ಥ್ರೆಡ್ ಹಾಕ್ಕೊಂಡು ಸೀರೆಯನ್ನು ಸೀದಾ ಸೈಡ್ಗೆ ಹಾಕ್ಕೋಬೇಕು. ಸೀದಾ ಸೈಡ್ಗೆ ಹಾಕ್ಕೊಂಡು ಉಲ್ಟಾ ಸೈಡಿಂದ ಮೇಕ್ ತೊಗೋಬೇಕು ಥ್ರೆಡ್ಡನ್ನು, ನೀಡಲನ್ನು. ಈಗ ಒಂದು ಗೋಲ್ಡ್ ಬೀಡು, ಒಂದು ಪರ್ಲು, ಒಂದು ಟೆಸಲ್ಲು ಮತ್ತು ಇನ್ನೊಂದು ಪರ್ಲು ಈ ರೀತಿ ನೀಡಲ್ಗೆ ಹಾಕ್ಕೋಬೇಕು. ಹಾಕ್ಕೊಂಡು ಸೀರೆ ಹತ್ರ ಮೂವ್ ಮಾಡೋಣ. ಮೂವ್ ಮಾಡಾದಮೇಲೆ ಫಸ್ಟ್ ಗೋಲ್ಡ್ ಬೀಡ್ ಇದೆಯಲ್ಲ ಅದ್ರ ಬೀಡಲ್ಲಿ ಮೇಲಿಂದ ಕೆಳಗೆ ನೀಡಲ್ ಹಾಕಿ ಥ್ರೆಡ್ಡನ್ನು ಎಳ್ಕೊಳ್ಳೋಣ. ತುಂಬ ಬೇಗ ಆಗುವಂಥ ಡಿಸೈನು, ತುಂಬ ಯೂನಿಕ್ ಆದಂತಹ ಡಿಸೈನು ನೋಡಿ. ಈಗ ಹಾಕ್ಕೊಂಡಾದ್ಮೇಲೆ ಬೀಡನ್ನು ಈ ರೀತಿ ಉಲ್ಟಾ ಮಾಡ್ಕೊಳ್ಳೋಣ. ಮಾಡಿಕೊಂಡು ಬೀಡ್ ಪಕ್ಕದಲ್ಲೇ ನೀಡಲ್ ಹಾಕಿ ಮತ್ತೆ ಬಟ್ಟೆಗೆ ಈ ರೀತಿ ಎಳ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಅಲ್ಲೊಂದು ನಾಟ್ ಹಾಕ್ಕೊಬಿಡೋಣ. ನೋಡಿ ಎಷ್ಟು ನೀಟಾಗಿ ಕೂತ್ಕೊಂಡಿದೆ. ಈಗ ನಾಟ್ ಆಯಿತು, ಅದು ಕಂಪ್ಲೀಟ್ ಸೆಕ್ಯೂರ್ ಆಯಿತು. ಈಗ ಎಷ್ಟು ಗ್ಯಾಪ್ ಬೇಕೋ ನಮಗೆ ಅಷ್ಟು ಗ್ಯಾಪ್ ಇಟ್ಟು ನೀಡಲನ್ನು ಸೀರೆ ಕೆಳಭಾಗದಿಂದ ಮೇಲ್ಭಾಗಕ್ಕೆ ತೊಗೊಂಡು ಒಂದು ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕ್ಕೊಂಡು ಮತ್ತೆ ಒಂದು ಗೋಲ್ಡ್ ಬೀಡ್, ಒಂದು ಪರ್ಲು. ನೀವು ಪರ್ಲ್ ಬದಲಿಗೆ ಬೀಡೇ ಹಾಕ್ಕೋಬೋದು, ಬೀಡ್ ಬದಲಿಗೆ ಪರ್ಲು ಕೂಡ ಹಾಕ್ಕೋಬೋದು. ಒಂದು ಟೆಸಲ್ ಮತ್ತು ಇನ್ನೊಂದು ಪರ್ಲು, ಇಷ್ಟನ್ನು ಹಾಕ್ಕೊಂಡು ಈಗ ಗೋಲ್ಡ್ ಬೀಡನ್ನ ಮೇಲ್ಭಾಗದಿಂದ ನೀಡಲ್ ಹಾಕಿ ಕೆಳಭಾಗಕ್ಕೆ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡು ಈಗ ಬೀಡನ್ನ ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ. ಆವಾಗ ಪಕ್ಕದಲ್ಲೇ ನೀಡಲ್ ಹಾಕಿ ತುಂಬ ಗ್ಯಾಪ್ ಬಿಟ್ಟು ಹಾಕ್ಕೋಬೇಡಿ. ನೀಡಲ್ಲ ಕೆಳಗಿಂದ ಮೇಲೆ ತಗೊಂಡು ಒಂದು ನಾಟ್ ಹಾಕ್ಕೊಳ್ಳಿ. ಅದು ನೋಡಿ ಈ ರೀತಿ ಕಂಪ್ಲೀಟ್ ಆಗೋದು ಎಷ್ಟು ಬೇಗ ಫಿನಿಶ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಡಿಸೈನು. ಮಲ್ಟಿ ಕಲರ್ ಯೂಸ್ ಮಾಡಿಕೊಂಡು ಈ ರೀತಿ ಮಾಡ್ಕೋಬೋದು. ಈ ರೀತಿಯೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಡಿಸೈನ್ಗೂ ಕೂಡ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶ ಮಾಡಿಕೊಂಡು 6 ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶ. ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಕಂಪ್ಲೀಟ್ ಆದಮೇಲೆ ನೀಟ್ ಫಿನಿಶಿಂಗ್ ಬರುತ್ತೆ, ತುಂಬ ಯೂನಿಕ್ ಆಗಿ ಕಾಣುತ್ತೆ. ಬೇಬಿ ಕುಚ್ಚು ಅಂದರೂ ಕೂಡ 6 ಚೈನ್ ಒಂದು ಸಿಂಗಲ್ ಕ್ರೋಶ, ಎಗೇನ್ 6 ಚೈನ್ ಒಂದು ಸಿಂಗಲ್ ಕ್ರೋಶ. ಕಂಪ್ಲೀಟ್ ಇದು ಇದೇ ರೀತಿ ಕ್ರೋಶ ವರ್ಕ್ ಮಾಡ್ಕೋಬೇಕು. 6 ಚೈನ್ ಒಂದು ಸಿಂಗಲ್ ಕ್ರೋಶ, ಒಂದು 6 ಚೈನ್ ಗ್ಯಾಪ್ ಒಳಗಡೆ ಒಂದು ಕ್ರೋಶ ಕುಚ್ಚು ಹಾಕಬೇಕು. ಇನ್ನೊಂದು 6 ಚೈನ್ ಗ್ಯಾಪ್ ಒಳಗಡೆ ಕುಚ್ಚು ಹಾಕಬಾರ್ದು, ಅದರ ಮೇಲ್ಭಾಗದಲ್ಲಿ ಬಟ್ಟೆಗೆ ಹಾಕೋಬೇಕು. ತೋರಿಸ್ತೀನಿ ನೆಕ್ಸ್ಟು. ಮತ್ತು ಕಂಪ್ಲೀಟ್ ಇದೇ ರೀತಿ 6 ಚೈನ್ ಒಂದು ಸಿಂಗಲ್ ಕ್ರೋಶ ಎಂಡ್ವರೆಗೂ ಇದೇ ರೀತಿ ಮಾಡ್ಕೋಬೇಕು. ನಾವು ಬೇಬಿ ಕುಚ್ಚಿಗೇನು ಪ್ರೈಸ್ ಮಾಡ್ತೀವೋ ಅದೇ ಪ್ರೈಸಲ್ಲಿ ಈ ರೀತಿ ವರ್ಕ್ ಮಾಡ್ಬೋದು. ಅಷ್ಟೇ ಟೈಮ್ ತಗೊಳ್ಳುತ್ತೆ, ಇನ್ನೂ ಚೆನ್ನಾಗಿ ಡಿಸೈನ್ ಬರುತ್ತೆ, ನೋಡಲಿಕ್ಕೆ ಈವನ್ನಾಗಿ ಕಾಣುತ್ತೆ. ಎಂಡ್ 2 ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ಳೋಣ. ಈಗ ನೋಡಿ ಇದಕ್ಕೂ ಕೂಡ ಉಲ್ಟಾ ಸೈಡ್ ಹಾಕ್ಕೋಬೇಕು ಸೀರೆನ. ಒಂದು ಕುಚ್ಚುಗೆ ನಾವು
150 ಎಳೆ ದಾರ ತೊಗೊಂಡು ಈ ರೀತಿ ಗಮ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ 6 ಚೈನ್ ಗ್ಯಾಪ್ ಒಳಗಡೆ ಈ ರೀತಿ ಮೇಲಿಂದ ಕೆಳಗೆ ನೀಡಲ್ ಥ್ರೆಡ್ ಹಾಕಿ ಎಳ್ಕೊಬೇಕು. ಎಳ್ಕೊಂಡು ಮಾಮೂಲಿ ನೀಡಲ್ಗೆ 2 ಎಳೆ ಜರಿ ಥ್ರೆಡ್ ಹಾಕ್ಕೊಂಡು ಈ ರೀತಿ ಸೆಂಟ್ರಲ್ಲಿ ಚುಚ್ಚಿ ಬ್ಯಾಕ್ ಸೈಡಿಗೆ ತಗೊಂಡು ಇದನ್ನು ಎಕ್ಸ್ಟ್ರಾ ಥ್ರೆಡನ್ನು ಲೆಫ್ಟ್ ಹ್ಯಾಂಡಲ್ಲಿ ಹಾಗೆ ಇಟ್ಕೋಬೇಕು. ಈ ರೀತಿ ಒಂದು ರೌಂಡ್ ಸುತ್ತಕೊಂಡು ಅದು ನಾಟ್ ಬರೋ ರೀತಿ ಸುತ್ಕೋಬೇಕು. ಇನ್ನೂ ಒಂದು ರೌಂಡ್ ಸುತ್ಕೊಳ್ಳೋಣ. ಒಂದು ಕುಚ್ಚಿಗೆ ನಾವು ಈ ರೀತಿ 150 ಎಳೆ ದಾರನ ಒಂದು ಸೈಡು ಗಮ್ ಮಾಡಿ ಇಟ್ಕೊಂಡಿರಬೇಕು. ಇನ್ನೊಂದು ಕುಚ್ಚಿಗೆ ನಾವು 80 ಎಳೆ ದಾರನ ನೀಡಲ್ಗೆ ಹಾಕಿ ಇಟ್ಕೋಬೇಕು. 80 ಎಳೆ ದಾರ ನೀಡಲ್ಗೆ ಹಾಕಿದರೆ 160 ಎಳೆ ಆಗುತ್ತೆ. ಇದು 150 ಎಳೆ ದಾರ ಡಬಲ್ ಮಾಡಿದರೆ 300 ಎಳೆ ಆಗುತ್ತೆ. ಸೊ ಹಂಗಾಗಿ ನೀಡಲ್ಗೆ ಹಾಕೋದಾದರೆ 80 ಎಳೆ ತೊಗೋಬೇಕು. ಗಮ್ ಮಾಡಿಕೊಂಡು ಡೈರೆಕ್ಟು ಚೈನ್ ಒಳಗಡೆ ಹಾಕೋದಾದರೆ ಈ ರೀತಿ ಮಾಡ್ಕೋಬೇಕು. ಇದು ಒಂದು ಸ್ವಲ್ಪ ಲೆಂತಿಯಾಗಿ ಟ್ರಿಮ್ ಮಾಡ್ಕೋಬೇಕು. ಈಗ ನೋಡಿ, ಇದು 80 ಎಳೆ ದಾರ ನೀಡಲ್ಗೆ ಹಾಕಿರೋದು. ನಾವೇನು ನೆಕ್ಸ್ಟು 6 ಚೈನ್ ಗ್ಯಾಪ್ ಇದೆಯೋ ಅದ್ರ ಮೇಲ್ಭಾಗದಲ್ಲಿ ಚೈನ್ಗೆ ಹಾಕ್ಕೋಬಾರ್ದು, ಅದ್ರ ಮೇಲ್ಭಾಗದಲ್ಲಿ ಬಟ್ಟೆಗೆ ಮಾಮೂಲಿ ಕುಚ್ಚಿಗೆ ಬಟ್ಟೆ ಹಾಕ್ತೀವಿ, ಬಟ್ಟೆಗೆ ಹಾಕಿ ಎಳ್ಕೊಳ್ತೀವಲ್ಲ ಆ ರೀತಿ ನೀಡಲ್ ಹಾಕಿ ಈ ರೀತಿ ಮೇಲಿಂದ ಕೆಳಗೆ ಎಳ್ಕೊಂಡು ಜರಿ ಥ್ರೆಡ್ ಇರೋಂತಹ ನೀಡಲನ್ನು ಸೆಂಟ್ರಲ್ಲಿ ಈ ರೀತಿ ಚುಚ್ಚಿ 2 ರೌಂಡ್ ಸುತ್ಕೋಬೇಕು. ನಾಟ್ ಬೀಳೋ ರೀತಿ ಸುತ್ಕೊಳ್ಳಿ. ಈ ರೀತಿ ಸೆಂಟ್ರಲ್ಲಿ ತೊಗೊಂಡ್ರೆ ನಾಟ್ ಬೀಳುತ್ತೆ. ನೋಡಿ ಈ ರೀತಿ ತೊಗೊಂಡು ಈಗ ಜರಿ ಥ್ರೆಡ್ನ ಸೆಂಟ್ರಿಂದ ಕೆಳಗೆ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಶಾರ್ಟಾಗಿ ಕಟ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಶಾರ್ಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ನೋಡಿ, ಇದು ಒಂದು ಲೆಂತಿಯಾಗಿದೆ, ಚೈನ್ಗೆ ಹಾಕಿರೋದು ಲೆಂತಿಯಾಗಿದೆ, ಬಟ್ಟೆಗೆ ಹಾಕಿರೋದು ಸ್ವಲ್ಪ ಶಾರ್ಟಾಗಿದೆ. ನೆಕ್ಸ್ಟು ಅದೇ ರೀತಿ 6 ಚೈನ್ ಗ್ಯಾಪ್ ಒಳಗಡೆ ಈ ರೀತಿ ಜರಿ ಸಿಲ್ಕ್ ಥ್ರೆಡ್ ಹಾಕಿ ಮೇಲಿಂದ ಕೆಳಗೆ ತೊಗೋಬೇಕು. ತೊಗೊಂಡು ಸೆಂಟ್ರಲ್ಲಿ ಜರಿ ಥ್ರೆಡ್ ಇರೋಂತಹ ನೀಡಲನ್ನು ಚುಚ್ಚಿ 2 ರೌಂಡ್ ಸುತ್ಕೋಬೇಕು. ನಾಟ್ ಹಾಕ್ಕೊಂಡು ಸುತ್ಕೊಳ್ಳೋಣ. ತುಂಬ ಯೂನಿಕ್ ಆಗಿರುತ್ತೆ ಡಿಸೈನ್. ಇದು ನೀಟ್ ಫಿನಿಶಿಂಗ್ ಬರುತ್ತೆ, ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ಹಾಕಿ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಜರಿ ಥ್ರೆಡ್ ಒಳಗಡೆ ನೀಡಲ್ನ ಎಳ್ಕೊಳ್ಳೋಣ. ಈವನ್ನಾಗಿ ಟ್ರಿಮ್ ಮಾಡ್ಕೊಳ್ಳೋಣ. ಈ ರೀತಿ ಬರುತ್ತೆ ನೋಡಿ. ಒಂದು ಶಾರ್ಟ್ ಟೆಸಲ್ಲು, ಒಂದು ಲಾಂಗ್ ಟೆಸಲ್ಲು. ಫಿನಿಶ್ ಆದಮೇಲೆ ಈ ರೀತಿ ಕಾಣುತ್ತೆ ನೋಡಿ. ಶಾರ್ಟ್ ಟೆಸಲ್ನ ನಾವು ಬಟ್ಟೆಗೆ ಹಾಕಿ ಕುಚ್ಚು ಹಾಕಿದ್ದೀವಿ, ಲಾಂಗ್ ಇರೋದನ್ನು ಚೈನ್ಗೆ ಹಾಕಿದ್ದೀವಿ. ಈ ರೀತಿ ಕಾಣುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು ನೋಡಲಿಕ್ಕೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಡಿಸೈನು ಅಷ್ಟೇ ಕ್ರೋಶಾ ವರ್ಕ್ ಮಾಡ್ಕೊಳ್ಳೋದು. ಸ್ಟಾರ್ಟಿಂಗ್ ಅಂದ್ಕೊಂಡ್ರೆ ಒಂದು ಸಿಂಗಲ್ ಕ್ರೋಶಾ ಮಾಡಿಕೊಂಡು ನೀವು ಸ್ಟಾರ್ಟಿಂಗ್ ಆದರೂ 3 ಚೈನ್ ಹಾಕ್ಕೋಬೋದು, ಇಲ್ಲಾಂದರೆ ಸ್ಟಾರ್ಟಿಂಗಲ್ಲೇ ಕ್ರೋಶಾ ವರ್ಕ್ ಮಾಡ್ಕೋಬೋದು. 3 ಚೈನ್ ಬದಲಿಗೆ ಇದೇ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ. 3 ಚೈನ್ ಆದಮೇಲೆ ಒಂದು ಸಿಂಗಲ್ ಕ್ರೋಶಾ ಮಾಡಿಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡ್ಕೊಳ್ಳಿ. ಈ ರೀತಿ ಅಂದರೆ ಹಾಫ್ ಡಬಲ್ ಕ್ರೋಶೆ. ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೋಬೇಕು. ಬಟ್ಟೆಗೆ ನೀಡಲ್ ಚುಚ್ಚಿ ಮೇಲೆ ತೊಗೊಂಡು ಮೇಲೆ ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ. ನಾನಿಲ್ಲಿ 6 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗ್ಯಾಪು ಒಂದು ಕುಚ್ಚಿಗೂ ಇನ್ನೊಂದು ಕುಚ್ಚಿಗೂ ಗ್ಯಾಪ್ ಇರಲಿ ಅಂತ. ನಿಮಗೆ ಇನ್ನೂ ಹತ್ರ ಬೇಕು ಅಂದರೆ 5 ಮಾಡ್ಕೋಬೋದು, 4 ಮಾಡ್ಕೋಬೋದು. 4 ಹಾಫ್ ಡಬಲ್ ಕ್ರೋಶೆ, 5 ಹಾಫ್ ಡಬಲ್ ಕ್ರೋಶೆ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಮಾಡ್ಕೋಬೋದು. ಈ ರೀತಿ 3 ಚೈನು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು 3 ಚೈನ್ಗೆ ಗ್ಯಾಪ್ ಬಿಟ್ಟು 6 ಬಾರಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. 3 ಚೈನ್ ಗ್ಯಾಪ್ ಏನಿದೆಯೋ ಅದು ಕುಚ್ಚು ಹಾಕಲಿಕ್ಕೆ.
3 ಚೈನ್ ಬದಲಿಗೆ 4 ಚೈನ್ ಕೂಡ ಹಾಕ್ಕೋಬೋದು ನೀವು. 6 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಲ್ಲ, ಅದರ ಬದಲಿಗೆ 5 ಕೂಡ ಮಾಡ್ಕೋಬೋದು, 4 ಕೂಡ ಮಾಡ್ಕೋಬೋದು. ನಿಮಗೆ ಟೆಸಲ್ ಕುಚ್ಚು ದೂರ ಬೇಕು, ಡಿಸ್ಟೆನ್ಸಲ್ಲಿ ಇರಬೇಕು ಅನ್ನೋದ್ರ ಮೇಲೆ ನೀವು ಈ ರೀತಿ ವರ್ಕ್ ಮಾಡ್ಕೋಬೋದು. ನೋಡಿ, 6 ಹಾಫ್ ಡಬಲ್ ಕ್ರೋಶೆ 3 ಚೈನು, 6 ಹಾಫ್ ಡಬಲ್ ಕ್ರೋಶೆ 3 ಚೈನು. ಇದು ಬೇಸ್ ಲೈನ್ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಕುಚ್ಚು ಹಾಕೋಣ. ಇದಕ್ಕೂ ಕೂಡ ನಾವು ಬ್ಯಾಕ್ ಸೈಡ್ಗೆ ಬಟ್ಟೆನ ಹಾಕ್ಕೋಬೇಕು. ಅಂದರೆ ಉಲ್ಟಾ ಸೈಡ್ಗೆ ಬಟ್ಟೆ ಹಾಕ್ಕೊಂಡು 157 ದಾರನ ಈ ರೀತಿ ಗಮ್ ಮಾಡಿಟ್ಕೋಬೇಕು. ಸಿಲ್ಕ್ ಥ್ರೆಡ್ಡನ್ನು 3 ಚೈನ್ ಗ್ಯಾಪ್ ಒಳಗಡೆ ಥ್ರೆಡ್ ಹಾಕಿ ಎಳ್ಕೊಂಡು ರೀತಿ ಸಮ ಮಾಡಿಕೊಂಡು ಜರಿ ಥ್ರೆಡ್ ಇರೋಂತಹ ನೀಡಲನ್ನು ಸೆಂಟ್ರಲ್ಲಿ ಈ ರೀತಿ ಚುಚ್ಚಿ, ನಿಮಗೆ ಈ ರೀತಿ ನೀಡಲ್ಲಿಂದ ನಾಟ್ ಹಾಕೋಕ್ಕೆ ಬರಲ್ಲ ಅಂದರೆ ಹಾಗೆ ಜರಿ ಥ್ರೆಡ್ಡಲ್ಲಿ ಕೆಲವರು ಹಾಕ್ತಾರೆ, ಜರಿ ಥ್ರೆಡ್ಡಲ್ಲಿ ಕೈಯಲ್ಲೇ ನಾಟ್ ಹಾಕ್ತಾರೆ, ಆ ರೀತಿ ಕೂಡ ಮಾಡ್ಕೋಬೋದು. ಇದು ಈಸಿಯಾದ ವಿಧಾನ. ನೀಡಲ್ಲಿಗೆ ಸಿಲ್ಕ್ ಥ್ರೆಡ್ ಜರಿ ಥ್ರೆಡ್ ಹಾಕ್ಕೊಂಡು ಮಾಡೋದು. ಈ ರೀತಿ ನಾಟ್ ಹಾಕಿ ಇನ್ನೂ ಒಂದು ರೌಂಡ್ ಸುತ್ತಕೊಂಡು ಈಗ ಜರಿ ಥ್ರೆಡ್ ಒಳಗಡೆಯಿಂದ ನೀಡನ್ನು ಆಚೆ ಎಳ್ಕೊಳ್ಳೋಣ. ಕಂಪ್ಲೀಟ್ ಸೆಕ್ಯೂರ್ ಆಗುತ್ತೆ, ನೀಟ್ ಫಿನಿಶಿಂಗ್ ಕಾಣುತ್ತೆ. ಎಕ್ಸ್ಟ್ರಾ ಜರಿ ಥ್ರೆಡ್ ಏನಿದೆಯೋ ಅದು ಸಿಲ್ಕ್ ಥ್ರೆಡ್ ಒಳಗಡೆ ಸೇರಿಕೊಳ್ಳುತ್ತೆ, ಸೊ ನೀಟಾಗಿ ಕಾಣುತ್ತೆ. ನೋಡಿ, ಈ ರೀತಿ ನೀವು ಬೇಬಿ ಕುಚ್ಚಿಗೆ ಯಾವತ್ತೂ ಈಗ ವೈಟ್ ಕಲರ್ ಥ್ರೆಡ್ಡನ್ನು ಕೂಡ ನಾನು ಅದೇ ರೀತಿ 157 ಗಮ್ ಮಾಡಿಟ್ಕೊಂಡಿದ್ದೀನಿ. ಈಗ 3 ಚೈನ್ ಒಳಗಡೆ ಅದನ್ನು ಹಾಕಿ ಎಳ್ಕೊಂಡು ಸಮ ಮಾಡಿಟ್ಕೋಬೇಕು. ಜರಿ ಥ್ರೆಡ್ ಇರೋ ನೀಡಲನ್ನು ಸೆಂಟ್ರಲ್ಲಿ ಈ ರೀತಿ ಚುಚ್ಚಿ ಲೆಫ್ಟು ರೈಟು 2 ರೌಂಡ್ ತೊಗೊಳ್ಳೋಣ. ವಿತ್ ನಾಟ್ ಬೀಳೋ ರೀತಿ ಸುತ್ತಕೊಳ್ಳೋಣ. ನಾಟ್ ಬೀಳಬೇಕು ಅಂದರೆ ಸೆಂಟ್ರಲ್ಲಿ ತೊಗೋಬೇಕು. 2 ಜರಿ ಥ್ರೆಡ್ನ ರಿಂಗ್ ಬರುತ್ತಲ್ಲ, ರಿಂಗ್ ಸೆಂಟ್ರಲ್ಲಿ ತೊಗೊಂಡ್ರೆ ನಾಟ್ ಬೀಳುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಬೇಬಿ ಕುಚ್ಚು ಇವೆಲ್ಲ ಈಗೇನು ತೋರಿಸಿದ್ದೀನಿ ಎಲ್ಲ ಕೂಡ ಬೇಬಿ ಕುಚ್ಚು ಡಿಸೈನ್ಸು. ಜಸ್ಟ್ ಬೇಸ್ ಲೈನ್ ಹಾಕ್ಕೊಂಡಿದ್ದೀವಿ ಅಷ್ಟೇ. ನಿಮಗೆ ಕುಚ್ಚು ಇನ್ನು ಹತ್ರ ಬೇಕು ಅಂದರೆ ಹಾಫ್ ಡಬಲ್ ಕ್ರೋಶೆ ಒಂದು ಕಡಿಮೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬೇಬಿ ಕುಚ್ಚಿಗೆ ಇಂಪಾರ್ಟೆಂಟು ಸಿಲ್ಕ್ ಥ್ರೆಡ್ಡನ್ನು ಐರನ್ ಮಾಡಿಕೊಂಡು ನೀಟ್ ಫಿನಿಶಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ಕಾಣುತ್ತೆ. ಕಂಪ್ಲೀಟ್ ಆದಮೇಲೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸ ಡಿಸೈನ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.